ವಂದೇ ಮಾತರಂ ಹಾಡುವಾಗ ಉಂಟಾದ ವಿವಾದದ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ನಾಯಕಿ ಸೋನಿಯಾ ಗಾಂಧಿ ವಿರುದ್ಧ ತಾವು ನೀಡಿದ ದೂರಿನ ಕುರಿತು ಕಾಂಗ್ರೆಸ್ ಸರ್ಕಾರ ಮತ್ತು ಪೊಲೀಸರು ಕ್ರಮ ಕೈಗೊಳ್ಳಲು ವಿಫಲವಾದರೆ ಕರ್ನಾಟಕ ಹೈಕೋರ್ಟ್ನ ಮೊರೆ ಹೋಗುವುದಾಗಿ ಬಿಜೆಪಿ ನಾಯಕ ವಿಕಾಸ್ ಪುತ್ತೂರು ತಿಳಿಸಿದ್ದಾರೆ. ಸೋನಿಯಾ ಗಾಂಧಿ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಮತ್ತು ಎಫ್ಐಆರ್ ದಾಖಲಿಸುವಂತೆ ಕೋರಿ ಉರುವ ಪೊಲೀಸ್ ಠಾಣೆಯಲ್ಲಿ ಅಧಿಕೃತ ದೂರು ದಾಖಲಿಸುವುದಾಗಿ ವಿಕಾಸ್ ತಿಳಿಸಿದ್ದಾರೆ. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ರಾಜ್ಯ ಕಾಂಗ್ರೆಸ್ ಸರ್ಕಾರ ಮತ್ತು ಪೊಲೀಸರು ವಿಫಲವಾದರೆ ನಾನು ಕರ್ನಾಟಕ ಹೈಕೋರ್ಟ್ನಲ್ಲಿ ಖಾಸಗಿ ದೂರು ದಾಖಲಿಸುತ್ತೇನೆ. ನನಗೆ ನ್ಯಾಯಾಂಗ ವ್ಯವಸ್ಥೆಯ ಮೇಲೆ ಸಂಪೂರ್ಣ ನಂಬಿಕೆ ಇದೆ ಎಂದು ಹೇಳಿದ್ದಾರೆ. ಶನಿವಾರ ಕಾಂಗ್ರೆಸ್ ಪಕ್ಷದ ರಾಷ್ಟ್ರೀಯ ಕಚೇರಿಯಲ್ಲಿ ಧ್ವಜಾರೋಹಣ ಸಮಾರಂಭ ನಡೀತಾ ಇದ್ದಾಗ ಮತ್ತು ವಂದೇ ಮಾತರಂ ಗೀತೆಯನ್ನ ನುಡಿಸುತ್ತಿದ್ದಾಗ ಸೋನಿಯಾ ಗಾಂಧಿ ಆ ಕಾರ್ಯಕ್ರಮಕ್ಕೆ ಅಡ್ಡಿಪಡಿಸಿದ್ರು. ವಂದೇ ಮಾತರಂ ಅನ್ನ ನಿಲ್ಲಿಸುವಂತೆ ಅವರು ತಮ್ಮ ಪಕ್ಷದ ಕಾರ್ಯಕರ್ತರಿಗೆ ಸೂಚನೆಯನ್ನ ನೀಡ್ತಾ ಇದ್ದದನ್ನ ನಾವೆಲ್ಲರೂ ಕಂಡಿದ್ದೇವೆ. ಇನ್ನು ಕಾಂಗ್ರೆಸ್ ವಂದೇ ಮಾತರಂನ ದೀರ್ಘಕಾಲದ ವಿರೋಧಿಯಾಗಿದೆ ಎಂದು ಆರೋಪಿಸಿದ್ದಾರೆ. ವಂದೇ ಮಾತರಂ ನಮ್ಮ ರಾಷ್ಟ್ರಗೀತೆಯಾದ ಜನಗಣ ಮನಕ್ಕೆ ಸಮಾನವಾಗಿದೆ. ಯಾರೇ ಆಗಲಿ ಅವರ ಹುದ್ದೆ ಅಥವಾ ಅಧಿಕಾರ ಏನೇ ಇರಲಿ ಅದನ್ನು ಅವಮಾನಿಸಿದ್ರೆ ಕ್ರಮ ಕೈಗೊಳ್ಳಲಾಗುತ್ತೆ. ಆದ್ರಿಂದ ಸೋನಿಯಾ ಗಾಂಧಿ ವಿರುದ್ಧ ದಂಡನಾತ್ಮಕ ಕ್ರಮ ಕೈಗೊಳ್ಳುವಂತೆ ಮತ್ತು ಅವರ ವಿರುದ್ಧ ಎಫ್ಐಆರ್ ದಾಖಲಿಸುವಂತೆ ನಾನು ಉರುವ ಪೊಲೀಸ್ ಠಾಣೆಯಲ್ಲಿ ಅಧಿಕೃತ ದೂರನ್ನ ನೀಡಿದ್ದೇನೆ ಎಂದಿದ್ದಾರೆ. ನಿನ್ನೆ ಇಡೀ ಭಾರತ ಸಂಭ್ರಮಾಚರಣೆಯಲ್ಲಿತ್ತು. 80 ವರ್ಷಗಳು 80ನೇ ವರ್ಷದ ಸ್ವತಂತ್ರೋತ್ಸವದ ಸಂಭ್ರಮಾಚರಣೆಯಲ್ಲಿದ್ದಂಥ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷ ಈ ದೇಶದ ಸ್ವತಂತ್ರ ಹೋರಾಟಗಾರರಿಗೆ, ಈ ದೇಶದ 140 ಕೋಟಿ ಜನರಿಗೆ ಅಪಮಾನ ಮಾಡಿದೆ. ವಂದೇ ಮಾತರಂ ಗೀತೆ ತಮಗೆಲ್ಲರಿಗೂ ಕೂಡ ಗೊತ್ತಿದೆ. ಇದು ಸ್ಫೂರ್ತಿಯ ಗೀತೆ, ಇದು ಕ್ರಾಂತಿಯ ಗೀತೆ. ಭಾರತಕ್ಕೆ ಸ್ವತಂತ್ರ ಸಿಕ್ಕಿದಂಥ ಸಂದರ್ಭದಲ್ಲಿ ತನ್ನದೇ ಆದಂಥ ದೊಡ್ಡ ಕೊಡುಗೆಯನ್ನು ಕೊಟ್ಟಂತಹ ಕ್ರಾಂತಿ ಗೀತೆ. ಈ ಕ್ರಾಂತಿ ಗೀತೆಯನ್ನು ಪೂರ್ಣ ಪ್ರಮಾಣದಲ್ಲಿ ಹಾಡಬಾರದು ಅಂತ ಹೇಳಿ, ಯಾಕೆ ಹಾಡಬಾರದು ಅಂತ ಹೇಳಿದರೆ ಅದರಲ್ಲಿ ಭಾರತವನ್ನು ದುರ್ಗೆಗೆ ಹೋಲಿಸಲಾಗಿದೆ. ಭಾರತವನ್ನು ನಾವು ಈ ಮಣ್ಣಿನ ಸಂಸ್ಕೃತಿ ಅದು. ನಾವು ಪ್ರತಿಯೊಂದು ಮಣ್ಣಿನ ಕಣ ಕಣದಲ್ಲೂ ನಾವು ದೇವರನ್ನು ಕಾಣ್ತೇವೆ. ಭಾರತವನ್ನು ದುರ್ಗೆಗೆ ಹೋಲಿಸಲಾಗಿದೆ ಅನ್ನುವಂಥ ಕಾರಣದಿಂದ ಅದರಲ್ಲಿ ಕೋಮುವಾದವನ್ನು ಹುಡುಕಿದಂತಹ ಕಾಂಗ್ರೆಸ್ 1937ರ ತನ್ನ ಅಧಿವೇಶನದಲ್ಲಿ ಈ ಗೀತೆಯನ್ನು ವಿರೂಪಗೊಳಿಸಿತ್ತು. ಆ ಬುದ್ಧಿ ಅವರದ್ದು ಇವತ್ತಿಗೂ ಹೋಗಿಲ್ಲ. ಮುಸ್ಲಿಂ ಲೀಗ್ನ ಪ್ರಭಾವಕ್ಕೆ ಅವತ್ತು ಅವರು ಅದನ್ನು ವಿರೂಪಗೊಳಿಸಿದ್ರು. ಇವತ್ತು ಮುಸಲ್ಮಾನ ವೋಟ್ ಬ್ಯಾಂಕಿನ ಕಾರಣಕ್ಕೆ ಇವತ್ತು ಅವರನ್ನು ಅದನ್ನೇ ಮುಂದುವರಿಸ್ತಾ ಇದ್ದಾರೆ. ನಿನ್ನೆ ಆ ಫ್ಲ್ಯಾಗ್ ಹಾಯಿಸ್ಟಿಂಗ್, ಆ ಧ್ವಜಾರೋಹಣದ ಸಂದರ್ಭದಲ್ಲಿ ಶ್ರೀಮತಿ ಸೋನಿಯಾ ಗಾಂಧಿಯವರು ಅಲ್ಲಿದ್ದಂತಹ ಅವರ ಪಕ್ಷದ ಕಾರ್ಯಕರ್ತರಿಗೆ ವಂದೇ ಮಾತರಮನ್ನು ನಿಲ್ಲಿಸಿ ಅನ್ನುವಂಥ ಸೂಚನೆಯನ್ನು ಕೊಡ್ತಾ ಇದ್ದಂಥದ್ದು ಇಡೀ ದೇಶ ನೋಡಿದೆ. ಇದು ಕಾನೂನಿನ ಪ್ರಕಾರ ಅಪರಾಧ. ಇವತ್ತು ವಂದೇ ಮಾತರಂ ನಮ್ಮ ರಾಷ್ಟ್ರಗಾನ, ಜನಗಣ ಮನ ನಮ್ಮ ರಾಷ್ಟ್ರಗೀತೆ. ರಾಷ್ಟ್ರಗಾನ ಮತ್ತು ರಾಷ್ಟ್ರಗೀತೆಗೆ ಅಪಮಾನ ಮಾಡುವಂಥದ್ದು ಇವತ್ತು ಅಪರಾಧ. ಆದ್ದರಿಂದ ಭಾರತೀಯ ನ್ಯಾಯ ಸಂಹಿತೆ ಸೆಕ್ಷನ್ 195 ಮತ್ತು 352ರ ಅಡಿಯಲ್ಲಿ ಹಾಗೂ ಜಾರಿಯಾಗಿರುವಂಥ ಕಾನೂನಿನ ಸೆಕ್ಷನ್ 3ರ ಅಡಿಯಲ್ಲಿ ಶ್ರೀಮತಿ ಸೋನಿಯಾ ಗಾಂಧಿಯವರ ಮೇಲೆ ಎಫ್ಐಆರ್ ದಾಖಲಿಸಿ ಅವರ ಮೇಲೆ ತನಿಖೆ ಆರಂಭಿಸಬೇಕು, ಅವರನ್ನು ಕಾನೂನಿನ ವ್ಯವಸ್ಥೆ ಅಡಿಯಲ್ಲಿ ತರಬೇಕು ಅನ್ನುವಂಥ ವಿನಂತಿಯನ್ನು ನಾವು ಉರುವ ಪೊಲೀಸ್ ಠಾಣಾಧಿಕಾರಿಯಲ್ಲಿ ಮಾಡಿದ್ದೇವೆ. ಅವರು ಕೂಡ ನಮಗೆ ಅಕ್ನಾಲೇಜ್ಮೆಂಟನ್ನು ಕೊಟ್ಟಿದ್ದಾರೆ. ಒಂದು ವೇಳೆ ಅವರು ಆ್ಯಕ್ಷನ್ ತಗೊಳ್ಳುವುದರಲ್ಲಿ ವಿಫಲ ಆದರೆ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅಭಿಮಾನಿಗಳು, ಅವರ ಸಂವಿಧಾನದ ಮೇಲೆ ಪೂರ್ಣ ವಿಶ್ವಾಸ ಹೊಂದಿದಂಥವರು. ನಾವು